ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಇದ್ದಾರೆ. ಓಂ ಪ್ರಕಾಶ್, ಇವತ್ತು ಆಳಂದದಲ್ಲಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಬಳಿ ಯಾವ ರೀತಿ ಪರಿಸ್ಥಿತಿ ಇದೆ, ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಶಿವರಾತ್ರಿ ಆಚರಣೆಗಳು ಎಷ್ಟೊತ್ತಿಗೆ ಶುರುವಾಗತ್ತೆ, ಮಧ್ಯಾಹ್ನ ಎಷ್ಟೊತ್ತಿಗೆ ಇಲ್ಲಿಗೆ ಶಿವರಾತ್ರಿಗೆ ಶಿವಭಕ್ತರಿಗೆ ಅವಕಾಶ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಶ್ರೀಲಕ್ಷ್ಮಿ, ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣ ಇವತ್ತು ಸಂಪೂರ್ಣವಾಗಿ ಪೊಲೀಸ್ ಸುಪರ್ದಿಯಲ್ಲಿರುವಂತದ್ದು. ಆ ಲಾಡ್ಲೆ ಮಶಾಕ್ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಅದರ ಸುತ್ತಲೂ ಪೊಲೀಸ್ ಸರ್ಪಗಾವಲು ಏರ್ಪಡಿಸಿರುವಂತದ್ದು. ಸದ್ಯ ನಾನೀಗ ಇದೇ ಒಂದು ಆಳಂದ್ನ ಲಾಡ್ಲೆ ಮಶಾಕ್ ದರ್ಗಾದ ಎಂಟ್ರೆನ್ಸ್ ಗೇಟ್, ಪ್ರಮುಖ ಎಂಟ್ರೆನ್ಸ್ ಗೇಟ್ ಏನಿದೆ ಆ ಎಂಟ್ರೆನ್ಸ್ ಗೇಟ್ ನ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು, ಪ್ರತಿಯೊಂದು ಹಂತದಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಬಂದೋಬಸ್ತನ್ನ, ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಡಾಗ್ ಸ್ಕ್ವಾಡ್ ಇದೆ. ಜೊತೆಗೆ ಅಲ್ಲಿರುವಂತಹ ಬೇರೆ ಬೇರೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಏನು ಇಲ್ಲಿ ಬಂದೋಬಸ್ತ್ಗಾಗಿ ನಿಯೋಜನೆಗೊಂಡಿರುವಂತದ್ದು. ಅಂದ್ರೆ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಹಿಂದೂಗಳು ಪೂಜೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಆಗಮಿಸ್ತಾ ಇರುವಂತದ್ದು. ಹೈಕೋರ್ಟ್ ಆದೇಶದ ಮೇರೆಗೆ ಒಟ್ಟು 14 ಜನರಿಗೆ ಈ ಪೂಜೆಗೆ ಅವಕಾಶ ಕಲ್ಪಿಸಿರುವಂತದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓರ್ವ ಅರ್ಜಿದಾರರಿಗೆ ಅವಕಾಶ ಕಲ್ಪಿಸಿದ್ರೆ ಮತ್ತೆ 13 ಜನ ಅರ್ಜಿದಾರರಿಗೆ ಮಧ್ಯಾಹ್ನ 2 ರಿಂದ ಸಂಜೆ 8 ಗಂಟೆವರೆಗೂ ಕೂಡ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಸಲ್ಲಿಸಿರುವಂತದ್ದು. ಹಾಗಾಗಿ ಒಟ್ಟು 14 ಜನರು ಇವತ್ತು ಏನು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಆಗಮಿಸ್ತಾರೆ. ಮಧ್ಯಾಹ್ನ ಸರಿಸುಮಾರಾಗಿ 4 ಗಂಟೆ ಸುಮಾರಿಗೆ ಈ 14 ಜನರು ಕೂಡ ಒಟ್ಟಿಗೆ ಆಗಮಿಸಿ ಏನು ಪೂಜೆಯನ್ನ ಸಲ್ಲಿಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಸಹಸ್ರ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಪೂಜೆಯನ್ನ ಕೂಡ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಪೂಜೆ ಸಂದರ್ಭದಲ್ಲಿ ಜೊತೆಗೆ ಶಿವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ಕಡೆ ಶಿವಾರಾಧನೆ ಮಾಡ್ತಾ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂತದ್ದು. 1000ಕ್ಕೂ ಅಧಿಕ ಜನರು ಇವತ್ತು ಭದ್ರತೆಗಾಗಿ ಇಲ್ಲಿ ನಿಯೋಜನೆಗೊಂಡಿರುವಂತದ್ದು. ಜೊತೆಗೆ 40 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಪ್ರತಿಯೊಂದು ಏನು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಮುತ್ತಲಿನ ಏರಿಯಾ ಜೊತೆಗೆ ಹೊರಭಾಗದಲ್ಲೂ ಕೂಡ ಒಟ್ಟು 40 ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಅದರ ಹೊರತಾಗಿ 4 ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಣಿಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಸೊ ಕೆಎಸ್ಆರ್ಪಿ ತುಕಡಿ, ಡಿಆರ್ ಸೇರಿದಂತೆ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಗೇಟ್ ಏನಿದೆ, ನಾನು ತೋರಿಸ್ತಾ ಹೋಗ್ತೀನಿ, ನಮ್ಮ ಕ್ಯಾಮರಾಮ್ಯಾನ್ ಈಗ ಒಂದು ಗೇಟ್ ನ ಏನಿದೆ ಮಧ್ಯಾಹ್ನ ಈ ಒಂದು ಗೇಟ್ ನಿಂದ ಹಿಂದೂಗಳಿಗೆ ಎಂಟ್ರಿಗೆ ಅವಕಾಶ ಕೊಡ್ತಾ ಇರುವಂತದ್ದು. ಅಂದ್ರೆ ಪಕ್ಕದ ದರ್ಗಾದ ಪಕ್ಕದಲ್ಲಿರುವಂತಹ ಒಂದು ಗೇಟ್ ಇದಾಗಿರುವಂತದ್ದು. ಈ ಒಂದು ಗೇಟ್ ಮುಖಾಂತರ ನೇರವಾಗಿ 14 ಜನರು ಕೂಡ ಒಳಗಡೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಬರ್ತಾರೆ. ಬಂದೋಬಸ್ತ್ನಲ್ಲಿ ಬಂದು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣನೇ ಒಳಗಡೆ ಏನು ಒಂದು 20 ಮೀಟರ್ ಅಷ್ಟು ಹೋದ ತಕ್ಷಣ ರೈಟ್ಗೆ ಟರ್ನ್ ಆದ್ರೆ ಅಲ್ಲಿ ರಾಘವ ಚೈತನ್ಯರ ಸಮಾಧಿಗೆ ಹೋಗುವಂತಹ ಒಂದು ಆ ಪ್ಲೇಸ್ ಇರುವಂತದ್ದು. ಅದರ ಮೇಲೆ ಇರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅರ್ಜಿದಾರರಾದಂತಹ ಸಿದ್ದರಾಮಯ್ಯ ಹಿರೇಮಠ ಜೊತೆಗೆ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಪುತ್ರ, ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವಂತಹ ಏನು ಹರ್ಷಾನಂದ್ ಗುತ್ತೇದಾರ್, ಗುರುಶಾಂತ್ ಟೇಂಗ್ಳಿ ಸೇರಿದಂತೆ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು, ಹಿಂದೂಗಳು ಇವತ್ತು ಬಂದು ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ 4 ವರ್ಷದ ಹಿಂದೆ ನಡೆದಿರುವಂತಹ ಒಂದು ಕಹಿ ಘಟನೆ ಏನಿದೆ ಇವತ್ತು ಈ ರೀತಿಯಾದಂತಹ ಭದ್ರತೆಗೆ ಏನು ಕಾರಣವಾಗಿರುವಂತದ್ದು. ಈ ಹಿಂದೆ 2021ರಲ್ಲಿ ಇಲ್ಲಿರುವಂತಹ ಏನು ಶಿವಲಿಂಗಕ್ಕೆ ಮಲಮೂತ್ರ ಎಸಗಿ ಅಪವಿತ್ರ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಅವತ್ತು ಸಾಕಷ್ಟು ಜನ ಸ್ವಾಮೀಜಿಗಳು ಎಲ್ಲರೂ ಕೂಡ ಸೇರಿಸಿ ಅದನ್ನ ಶಿವರಾತ್ರಿ ಹಬ್ಬದನ್ನ ಅದನ್ನ ಪವಿತ್ರ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅಂದ್ರೆ ಗಂಗಾ ಜಲ ತೆಗೆದುಕೊಂಡು ಬಂದು ಕೇಂದ್ರ ಸಚಿವ ಭಗವಂತ ಖೂಬಾ, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸಾಕಷ್ಟು ಜನಪ್ರತಿನಿಧಿಗಳು ಬಂದು ಅವತ್ತು ಆ ಶಿವರಾತ್ರಿ ಹಬ್ಬದಂದು ಪೂಜೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಪೂಜೆ ಮುಗಿಸಿ ಹೊರಗಡೆ ಬರ್ತಿದ್ದಾಗಲೇ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ, ಅಂದಿನ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಖೂಬಾ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಾರು, ಎಸ್ಪಿ ಆಗಿದ್ದಂತಹ ಇಶಾ ಪಂತ್ ಅವರ ಮೇಲೂ ಕೂಡ ಸಾಕಷ್ಟು ಕಲ್ತೂರಾಟ ಆಗಿರುವಂತದ್ದು. ಸೊ ಆ ಘಟನೆಯಿಂದ ಪೊಲೀಸ್ ಇಲಾಖೆ ಅಂತ ಘಟನೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ಆಳಂದ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡ್ತಾ ಇರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿರುವಂತದ್ದು. ಹಾಗಾಗಿ ಇವತ್ತು ಅಂದ್ರೆ 14 ಜನಕ್ಕಿಂತ ಹೆಚ್ಚಿಗೆ ಒಬ್ಬರನ್ನು ಕೂಡ ಒಳಗಡೆ ಅಂದ್ರೆ ದರ್ಗಾದ ಒಳಗಡೆ ಅವರಿಗೆ ಎಂಟ್ರಿ ಕೊಡುತ್ತಾ ಇಲ್ಲ. ಯಾಕಂತಂದ್ರೆ ಕೋರ್ಟ್ ಆದೇಶ ಬಹಳ ಸ್ಪಷ್ಟವಾಗಿದೆ.
14 ಜನರಿಗೆ ಮಾತ್ರ ತೆರಳಿ ಆ ಪೂಜೆಯನ್ನ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿಯೇ ಪೊಲೀಸ್ ಇಲಾಖೆ ಎಲ್ಲ ಬಿಗಿ ಬಂದೋಬಸ್ತನ್ನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಜೊತೆಗೆ ನಾನು ದೃಶ್ಯದಲ್ಲಿ ಮತ್ತೊಂದು ಬಾರಿ ತೋರಿಸ್ತಾ ಹೋಗ್ತೀನಿ. ಹಿಂದೂಗಳು ಎಂಟ್ರಿ ಆಗುವಂತ ಗೇಟ್ ಏನಿದೆ ಅದರ ರಸ್ತೆ ಉದ್ದಕ್ಕೂ ಕೂಡ ಕಟ್ಟಿಗೆಗಳನ್ನ ಕಟ್ಟಿ, ಅಂದ್ರೆ ಯಾರು ಅವ್ರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಯಾರು ಅಕ್ಕಪಕ್ಕ ಕಡೆಯಿಂದ ಬೇರೆಯವರು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಇನ್ನು ಇದು ಆ ದರ್ಗಾದ ಮತ್ತೊಂದು ಭಾಗ, ಪ್ರಮುಖ ಎಂಟ್ರೆನ್ಸ್ ಗೇಟ್ ಆಗಿರುವಂತದ್ದು. ಸೊ ಇಲ್ಲೂ ಕೂಡ ಎಲ್ಲ ಕಡೆ ಕಟ್ಟಿಗೆಗಳನ್ನ ಕಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಒಂದಷ್ಟು ಮನೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಯಾರು ಕೂಡ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಅದರ ಹೊರತಾಗಿ ಈ ಒಂದು ಪಕ್ಕದಲ್ಲಿ ಅಂದ್ರೆ ದರ್ಗಾದ ಹೊರಗಡೆ ಕೂಡ ಸಾಕಷ್ಟು ಮನೆಗಳಿದೆ, ಅಲ್ಲೂ ಕೂಡ ಜನರು ಕೂಡ ಇರ್ತಾ ಇರುವಂತದ್ದು. ಸೊ ಹಾಗಾಗಿ ಅವರು ಕೂಡ ಯಾರೂ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲು ಹಾಕಿರುವಂತದ್ದು. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು. ನಾನು ಮತ್ತೊಂದು ಭಾಗ ತೋರಿಸ್ತಾ ಇದ್ದೀನಿ. ಅಂದ್ರೆ ಇಡೀ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಅದು ಸಂಪೂರ್ಣವಾಗಿ ಖಾಕಿಮಯ ಆಗಿರುವಂತದ್ದು. ಯಾಕಂತಂದ್ರೆ ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲಾಗಿರುವಂತದ್ದು. ಇದು ಹಿಂಭಾಗದ ಪೋರ್ಷನ್, ದರ್ಗಾದ ಮತ್ತೊಂದು ಭಾಗದ ಪೋರ್ಷನ್ ಆಗಿರುವಂತದ್ದು. ಅಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ನಿಂತಿರುವಂತದ್ದು, ವ್ಯಾನ್ಗಳು ಕೂಡ ನಿಂತಿರುವಂತದ್ದು. ಯಾವಾಗ ಅಂದ್ರೆ ಮಧ್ಯಾಹ್ನದ ನಂತರ ಅವರು ಪೂಜೆಗೆ ಆಗಮಿಸ್ತಾರೆ, ಅವಾಗ ಡ್ರೋನ್ ಕ್ಯಾಮ್ರಾಗಳು ಮುಖಾಂತರ ಎಲ್ಲ ಕಡೆ ಪೊಲೀಸ್ ಇಲಾಖೆ ಅದನ್ನ ಹದ್ದಿನ ಕಣ್ಣಿಟ್ಟು ಕಾಯೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಪಟ್ಟಣದಾದ್ಯಂತ 144 ಸೆಕ್ಷನ್ ಕೂಡ ಜಾರಿ ಮಾಡಿರುವಂತದ್ದು, ಮದ್ಯ ಮಾರಾಟ ನಿಷೇಧ ಕೂಡ ಮಾಡಿರುವಂತದ್ದು. ಸೊ ಈ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. 1000ಕ್ಕೂ ಹೆಚ್ಚು ಅಂದ್ರೆ ಕಲಬುರಗಿ ಎಸ್ಪಿ, ಈಶಾನ್ಯ ವಲಯದ ಡಿಐಜಿ ಸೇರಿದಂತೆ ಸಾಕಷ್ಟು ಜನ ಅಡಿಷನಲ್ ಎಸ್ಪಿ, ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 1000ಕ್ಕೂ ಅಧಿಕ ಏನು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಭದ್ರತೆಗಾಗಿ ಇಲ್ಲಿ ನಿಯೋಜನೆಗೊಂಡಿರುವಂತದ್ದು. ಸರಿಯಾಗಿ 4 ಗಂಟೆ ಸುಮಾರಿಗೆ 14 ಜನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಇದ್ದಾರೆ. ಓಂ ಪ್ರಕಾಶ್, ಇವತ್ತು ಆಳಂದದಲ್ಲಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಬಳಿ ಯಾವ ರೀತಿ ಪರಿಸ್ಥಿತಿ ಇದೆ, ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಶಿವರಾತ್ರಿ ಆಚರಣೆಗಳು ಎಷ್ಟೊತ್ತಿಗೆ ಶುರುವಾಗತ್ತೆ, ಮಧ್ಯಾಹ್ನ ಎಷ್ಟೊತ್ತಿಗೆ ಇಲ್ಲಿಗೆ ಶಿವರಾತ್ರಿಗೆ ಶಿವಭಕ್ತರಿಗೆ ಅವಕಾಶ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಶ್ರೀಲಕ್ಷ್ಮಿ, ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣ ಇವತ್ತು ಸಂಪೂರ್ಣವಾಗಿ ಪೊಲೀಸ್ ಸುಪರ್ದಿಯಲ್ಲಿರುವಂತದ್ದು. ಆ ಲಾಡ್ಲೆ ಮಶಾಕ್ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಅದರ ಸುತ್ತಲೂ ಪೊಲೀಸ್ ಸರ್ಪಗಾವಲು ಏರ್ಪಡಿಸಿರುವಂತದ್ದು. ಸದ್ಯ ನಾನೀಗ ಇದೇ ಒಂದು ಆಳಂದ್ನ ಲಾಡ್ಲೆ ಮಶಾಕ್ ದರ್ಗಾದ ಎಂಟ್ರೆನ್ಸ್ ಗೇಟ್, ಪ್ರಮುಖ ಎಂಟ್ರೆನ್ಸ್ ಗೇಟ್ ಏನಿದೆ ಆ ಎಂಟ್ರೆನ್ಸ್ ಗೇಟ್ ನ ಮುಂಭಾಗದಲ್ಲಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು, ಪ್ರತಿಯೊಂದು ಹಂತದಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಬಂದೋಬಸ್ತನ್ನ, ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಡಾಗ್ ಸ್ಕ್ವಾಡ್ ಇದೆ. ಜೊತೆಗೆ ಅಲ್ಲಿರುವಂತಹ ಬೇರೆ ಬೇರೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಏನು ಇಲ್ಲಿ ಬಂದೋಬಸ್ತ್ಗಾಗಿ ನಿಯೋಜನೆಗೊಂಡಿರುವಂತದ್ದು. ಅಂದ್ರೆ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಹಿಂದೂಗಳು ಪೂಜೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಆಗಮಿಸ್ತಾ ಇರುವಂತದ್ದು. ಹೈಕೋರ್ಟ್ ಆದೇಶದ ಮೇರೆಗೆ ಒಟ್ಟು 14 ಜನರಿಗೆ ಈ ಪೂಜೆಗೆ ಅವಕಾಶ ಕಲ್ಪಿಸಿರುವಂತದ್ದು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓರ್ವ ಅರ್ಜಿದಾರರಿಗೆ ಅವಕಾಶ ಕಲ್ಪಿಸಿದ್ರೆ ಮತ್ತೆ 13 ಜನ ಅರ್ಜಿದಾರರಿಗೆ ಮಧ್ಯಾಹ್ನ 2ರಿಂದ ಸಂಜೆ 8 ಗಂಟೆವರೆಗೂ ಕೂಡ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಸಲ್ಲಿಸಿರುವಂತದ್ದು. ಹಾಗಾಗಿ ಒಟ್ಟು 14 ಜನರು ಇವತ್ತು ಏನು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಆಗಮಿಸ್ತಾರೆ. ಮಧ್ಯಾಹ್ನ ಸರಿಸುಮಾರಾಗಿ 4 ಗಂಟೆ ಸುಮಾರಿಗೆ ಈ 14 ಜನರು ಕೂಡ ಒಟ್ಟಿಗೆ ಆಗಮಿಸಿ ಏನು ಪೂಜೆಯನ್ನ ಸಲ್ಲಿಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಸಹಸ್ರ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ರೀತಿಯಲ್ಲಿ ಪೂಜೆಯನ್ನ ಕೂಡ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಈ ಪೂಜೆ ಸಂದರ್ಭದಲ್ಲಿ ಜೊತೆಗೆ ಶಿವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ಕಡೆ ಶಿವಾರಾಧನೆ ಮಾಡ್ತಾ ಇರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರುವಂತದ್ದು. 1000ಕ್ಕೂ ಅಧಿಕ ಜನರು ಇವತ್ತು ಭದ್ರತೆಗಾಗಿ ಇಲ್ಲಿ ನಿಯೋಜನೆಗೊಂಡಿರುವಂತದ್ದು. ಜೊತೆಗೆ 40 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಪ್ರತಿಯೊಂದು ಏನು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಮುತ್ತಲಿನ ಏರಿಯಾ ಜೊತೆಗೆ ಹೊರಭಾಗದಲ್ಲೂ ಕೂಡ
ಒಟ್ಟು 40 ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಅದರ ಹೊರತಾಗಿ 4 ಡ್ರೋನ್ ಕ್ಯಾಮೆರಾಗಳ ಮೂಲಕ ಹದ್ದಿನ ಕಣ್ಣಿಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಸೊ ಕೆಎಸ್ಆರ್ಪಿ ತುಕಡಿ, ಡಿಆರ್ ಸೇರಿದಂತೆ ಎಲ್ಲ ರೀತಿಯಾದಂತಹ ಭದ್ರತೆಯನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ಗೇಟ್ ಏನಿದೆ, ನಾನು ತೋರಿಸ್ತಾ ಹೋಗ್ತೀನಿ ನಮ್ಮ ಕ್ಯಾಮರಾಮ್ಯಾನ್. ಈಗ ಒಂದು ಗೇಟ್ ನ ಏನಿದೆ, ಮಧ್ಯಾಹ್ನ ಈ ಒಂದು ಗೇಟ್ ನಿಂದ ಹಿಂದೂಗಳಿಗೆ ಎಂಟ್ರಿಗೆ ಅವಕಾಶ ಕೊಡ್ತಾ ಇರುವಂತದ್ದು. ಅಂದ್ರೆ ಪಕ್ಕದ ದರ್ಗಾದ ಪಕ್ಕದಲ್ಲಿರುವಂತಹ ಒಂದು ಗೇಟ್ ಇದಾಗಿರುವಂತದ್ದು. ಈ ಒಂದು ಗೇಟ್ ಮುಖಾಂತರ ನೇರವಾಗಿ 14 ಜನರು ಕೂಡ ಒಳಗಡೆ ಪೊಲೀಸ್ ಬಂದೋಬಸ್ತ್ ನಲ್ಲಿ ಬರ್ತಾರೆ. ಬಂದೋಬಸ್ತ್ ನಲ್ಲಿ ಬಂದು ಈ ಒಂದು ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣನೇ ಒಳಗಡೆ ಏನು ಒಂದು 20 ಮೀಟರ್ ಅಷ್ಟು ಹೋದ ತಕ್ಷಣ ರೈಟ್ಗೆ ಟರ್ನ್ ಆದ್ರೆ ಅಲ್ಲಿ ರಾಘವ ಚೈತನ್ಯರ ಸಮಾಧಿಗೆ ಹೋಗುವಂತ ಒಂದು ಆ ಪ್ಲೇಸ್ ಇರುವಂತದ್ದು. ಅದರ ಮೇಲೆ ಇರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅರ್ಜಿದಾರರಾದಂತಹ ಸಿದ್ದರಾಮಯ್ಯ ಹಿರೇಮಠ ಜೊತೆಗೆ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಪುತ್ರ, ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವಂತಹ ಏನು ಹರ್ಷಾನಂದ್ ಗುತ್ತೇದಾರ್, ಗುರುಶಾಂತ್ ಟೇಂಗ್ಳಿ ಸೇರಿದಂತೆ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು, ಹಿಂದೂಗಳು ಇವತ್ತು ಬಂದು ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ 4 ವರ್ಷದ ಹಿಂದೆ ನಡೆದಿರುವಂತಹ ಒಂದು ಕಹಿ ಘಟನೆ ಏನಿದೆ, ಇವತ್ತು ಈ ರೀತಿಯಾದಂತಹ ಭದ್ರತೆಗೆ ಏನು ಕಾರಣವಾಗಿರುವಂತದ್ದು. ಈ ಹಿಂದೆ 2021ರಲ್ಲಿ ಇಲ್ಲಿರುವಂತಹ ಏನು ಶಿವಲಿಂಗಕ್ಕೆ ಮಲಮೂತ್ರ ಎಸಗಿ ಅಪವಿತ್ರ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಅವತ್ತು ಸಾಕಷ್ಟು ಜನ ಸ್ವಾಮೀಜಿಗಳು ಎಲ್ಲರೂ ಕೂಡ ಸೇರಿಸಿ ಅದನ್ನ ಶಿವರಾತ್ರಿ ಹಬ್ಬದನ್ನ ಅದನ್ನ ಪವಿತ್ರ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅಂದ್ರೆ ಗಂಗಾ ಜಲ ತೆಗೆದುಕೊಂಡು ಬಂದು ಕೇಂದ್ರ ಸಚಿವ ಭಗವಂತ ಖೂಬಾ, ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಸಾಕಷ್ಟು ಜನಪ್ರತಿನಿಧಿಗಳು ಬಂದು ಅವತ್ತು ಆ ಶಿವರಾತ್ರಿ ಹಬ್ಬದಂದು ಪೂಜೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಪೂಜೆ ಮುಗಿಸಿ ಹೊರಗಡೆ ಬರ್ತಿದ್ದಾಗಲೇ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ, ಅಂದಿನ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಖೂಬಾ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಾರು, ಎಸ್ಪಿ ಆಗಿದ್ದಂತ ಇಶಾ ಪಂತ್ ಅವರ ಮೇಲೂ ಕೂಡ ಸಾಕಷ್ಟು ಕಲ್ತೂರಾಟ ಆಗಿರುವಂತದ್ದು. ಸೊ ಆ ಘಟನೆಯಿಂದ ಪೊಲೀಸ್ ಇಲಾಖೆ ಅಂಥ ಘಟನೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದಂದು ಆಳಂದ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡ್ತಾ ಇರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿರುವಂತದ್ದು. ಹಾಗಾಗಿ ಇವತ್ತು ಅಂದ್ರೆ 14 ಜನಕ್ಕಿಂತ ಹೆಚ್ಚಿಗೆ ಒಬ್ಬರನ್ನು ಕೂಡ ಒಳಗಡೆ ಅಂದ್ರೆ ದರ್ಗಾದ ಒಳಗಡೆ ಅವರಿಗೆ ಎಂಟ್ರಿ ಕೊಡುತ್ತಾ ಇಲ್ಲ. ಯಾಕಂತಂದ್ರೆ ಕೋರ್ಟ್ ಆದೇಶ ಬಹಳ ಸ್ಪಷ್ಟವಾಗಿದೆ. 14 ಜನರಿಗೆ ಮಾತ್ರ ತೆರಳಿ ಆ ಪೂಜೆಯನ್ನ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಎಲ್ಲ ಬಿಗಿ ಬಂದೋಬಸ್ತನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಜೊತೆಗೆ ನಾನು ದೃಶ್ಯದಲ್ಲಿ ಮತ್ತೊಂದು ಬಾರಿ ತೋರಿಸ್ತಾ ಹೋಗ್ತೀನಿ. ಹಿಂದೂಗಳು ಎಂಟ್ರಿ ಆಗುವಂತ ಗೇಟ್ ಏನಿದೆ ಅದರ ರಸ್ತೆ ಉದ್ದಕ್ಕೂ ಕೂಡ ಕಟ್ಟಿಗೆಗಳನ್ನ ಕಟ್ಟಿ, ಅಂದ್ರೆ ಯಾರು ಅವ್ರು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಯಾರು ಅಕ್ಕಪಕ್ಕ ಕಡೆಯಿಂದ ಬೇರೆಯವರು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಇನ್ನು ಇದು ಆ ದರ್ಗಾದ ಮತ್ತೊಂದು ಭಾಗ, ಪ್ರಮುಖ ಎಂಟ್ರೆನ್ಸ್ ಗೇಟ್ ಆಗಿರುವಂತದ್ದು. ಸೊ ಇಲ್ಲೂ ಕೂಡ ಎಲ್ಲ ಕಡೆ ಕಟ್ಟಿಗೆಗಳನ್ನ ಕಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಒಂದಷ್ಟು ಮನೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಯಾರು ಕೂಡ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಅದರ ಹೊರತಾಗಿ ಈ ಒಂದು ಪಕ್ಕದಲ್ಲಿ ಅಂದ್ರೆ ದರ್ಗಾದ ಹೊರಗಡೆ ಕೂಡ ಸಾಕಷ್ಟು ಮನೆಗಳಿದೆ, ಅಲ್ಲೂ ಕೂಡ ಜನರು ಕೂಡ ಇರ್ತಾ ಇರುವಂತದ್ದು. ಸೊ ಹಾಗಾಗಿ ಅವರು ಕೂಡ ಯಾರೂ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲು ಹಾಕಿರುವಂತದ್ದು. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು. ನಾನು ಮತ್ತೊಂದು ಭಾಗ ತೋರಿಸ್ತಾ ಇದ್ದೀನಿ. ಅಂದ್ರೆ ಇಡೀ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಅದು ಸಂಪೂರ್ಣವಾಗಿ ಖಾಕಿಮಯ ಆಗಿರುವಂತದ್ದು. ಯಾಕಂತಂದ್ರೆ ಎಲ್ಲ ಕಡೆ ಪೊಲೀಸ್ ಸರ್ಪಗಾವಲಾಗಿರುವಂತದ್ದು. ಇದು ಹಿಂಭಾಗದ ಪೋರ್ಷನ್, ದರ್ಗಾದ ಮತ್ತೊಂದು ಭಾಗದ ಪೋರ್ಷನ್ ಆಗಿರುವಂತದ್ದು. ಅಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ನಿಂತಿರುವಂತದ್ದು, ವ್ಯಾನ್ಗಳು ಕೂಡ ನಿಂತಿರುವಂತದ್ದು. ಯಾವಾಗ ಅಂದ್ರೆ ಮಧ್ಯಾಹ್ನದ ನಂತರ ಅವರು ಪೂಜೆಗೆ ಆಗಮಿಸ್ತಾರೆ, ಅವಾಗ ಡ್ರೋನ್ ಕ್ಯಾಮ್ರಾಗಳು ಮುಖಾಂತರ ಎಲ್ಲ ಕಡೆ ಪೊಲೀಸ್ ಇಲಾಖೆ ಅದನ್ನ ಹದ್ದಿನ ಕಣ್ಣಿಟ್ಟು ಕಾಯೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಪಟ್ಟಣದಾದ್ಯಂತ 144 ಸೆಕ್ಷನ್ ಕೂಡ ಜಾರಿ ಮಾಡಿರುವಂತದ್ದು, ಮದ್ಯ ಮಾರಾಟ ನಿಷೇಧ ಕೂಡ ಮಾಡಿರುವಂತದ್ದು. ಸೊ ಈ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂತದ್ದು. 1000ಕ್ಕೂ ಹೆಚ್ಚು ಅಂದ್ರೆ ಕಲಬುರಗಿ ಎಸ್ಪಿ, ಈಶಾನ್ಯ ವಲಯದ ಡಿಐಜಿ ಸೇರಿದಂತೆ ಸಾಕಷ್ಟು ಜನ ಅಡಿಷನಲ್ ಎಸ್ಪಿ, ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 1000ಕ್ಕೂ ಅಧಿಕ ಏನು ಪೊಲೀಸ್ ಸಿಬ್ಬಂದಿಗಳು ಇವತ್ತು ಭದ್ರತೆಗಾಗಿ ಇಲ್ಲಿ ನಿಯೋಜನೆಗೊಂಡಿರುವಂತದ್ದು. ಸರಿಯಾಗಿ 4 ಗಂಟೆ ಸುಮಾರಿಗೆ 14 ಜನ